ತಾರೀಕು ಧಾರವಾಡ ಬಂದ್. ಅವತ್ತ ಸಂಜೆಗೆ ನಾವು ಕುಂತು, ಯಾಕಂದ್ರೆ ಆಗಲಿಲ್ಲ ಅಂದ್ರೆ ಕುಂತು ನೆಕ್ಸ್ಟ್ ಸ್ಟೆಪ್ ಅಮಳ ಉಪವಾಸ ಪ್ರಾರಂಭ ಮಾಡಬೇಕು ಅನ್ನೋದು ತೀರ್ಮಾನ ಆಗೈತಿ. ಯಾರು ಏನು ಅನ್ನೋದು ಇನ್ನೂ ತೀರ್ಮಾನ ಆಗಿಲ್ಲ. ಎಲ್ಲ 30ನೇ ತಾರೀಕು ಮಟ್ಟ ವೇಟ್ ಮಾಡೋಣ. ಮಾಡಲಿಲ್ಲ ಅಂದ್ರೆ 30ನೇ ತಾರೀಕು ಧಾರವಾಡ ಬಂದ್ ಬಂದ್ ಬಂದ್. ಅಲ್ಲಿ ಮಟ್ಟ ಇದು ಸತ್ಯಾಗ್ರಹ ಸತ್ಯವನ್ನು ಮಾಡೋದು ಹೋರಾಟವಾಗಿ ಪರಿವರ್ತನೆ ಮಾಡ್ತೇವೆ. ಉಗ್ರವಾಗಿ ಹೋರಾಟವನ್ನು ಪ್ರಾರಂಭ ಮಾಡ್ತೇವೆ. 30ಕ್ಕೂ ಅವ್ರು ಮಾಡಲಿಲ್ಲ, ಬಂದ್ ಮಾಡಿದ್ರು ಮಾಡೋಂಗಿಲ್ಲಪ್ಪ ಅಂದ್ರೆ ಅದರ ನೆಕ್ಸ್ಟ್ ಡೇ ಅವತ್ತ ಸಂಜೆಗೆ ನಾವೆಲ್ಲರೂ ಕೂಡಿ ಬಂದಾದ್ಮೇಲೆ ಸಂಜೆಗೊಂದು ಕುಂತು ತೀರ್ಮಾನವನ್ನು ಮಾಡಿ ಅಮರ ಉಪವಾಸವನ್ನು ಪ್ರಾರಂಭ ಮಾಡಲಿಕ್ಕೂ ಸಹ ನಿರ್ಧಾರ ಮಾಡೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತೇವೆ. ಇವತ್ತಿನ ದಿನ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಕ್ಕೆ ಬೆಂಬಲಿಸಿ ನಾವು ಗಾಂಧಿ ಚೌಕ್ ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ವೇದಿಕೆ, ಬೀದಿ ಬದಿ ವ್ಯಾಪಾರಸ್ಥರ ಸಂಘ, ಆಟೋ ಚಾಲಕರ ಹಾಗೂ ಮಾಲಕರ ಸಂಘ ಮತ್ತು ಕರ್ನಾಟಕ ಭ್ರಷ್ಟಾಚಾರ ನಿರ್ಮೂಲನಾ ಧ್ವನಿ ಎಲ್ಲರೂ ಕೂಡಿಸಿ ಗಾಂಧಿ ವರ್ತುಳ ಅಂತ ಯಾಕೆ ಇಟ್ಕೊಂಡಿಪ್ಪ ಅಂತಂದ್ರೆ ಗಾಂಧೀಜಿಯವರು ಈ ಸ್ವತಂತ್ರಕ್ಕೆ ಈ ದೇಶಕ್ಕೆ ಸ್ವತಂತ್ರ ಕೊಡಿಸ್ಯಾರ. ಅದೇ ರೀತಿ ಗಾಂಧೀಜಿ ವರ್ತುಳದಿಂದ ನಮ್ಮ ಹೋರಾಟವನ್ನು ಚಕ್ಕಡಿಯ ಮುಖಾಂತರ ಹೋರಾಟ ಮಾಡಿ ಎಲ್ಲರೂ ಗಾಂಧಿ ಟಬ್ಬಿಗೆ ಹಾಕೋ ಮುಖಾಂತರ ಹೋರಾಟ ಚಾಲೂ ಮಾಡಿ ಸುಭಾಷ್ ರೋಡ್ ಮುಖಾಂತರ ಬಂದು ಜುಬ್ಲಿ ಸರ್ಕಲ್ದಲ್ಲಿ ಒಂದು 10-15 ನಿಮಿಷ ಬಂದ್ ಮಾಡುವ ಮುಖಾಂತರ ನಮ್ಮ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಕ್ಕೆ ನಾವು ಸಂಪೂರ್ಣವಾಗಿ ಬೆಂಬಲಿಸಿದ್ದೇವೆ. ಇದರ ಮುಖಾಂತರ ವಿಶೇಷ ಏನಪ್ಪ ಇನ್ನೊಂದು ಅಂತಂದ್ರೆ ಸ್ವತಂತ್ರಕ್ಕೆ ಯಾರ್ಯಾರು ಹೋರಾಟ ಮಾಡಿದ್ರಿ ಅವ್ರನ್ನೆಲ್ಲ ಮುಖವಾಡಗಳನ್ನು ಧರಿಸಿ ನಾವು ಮತ್ತು ಅದೇ ರೀತಿ ಕರ್ನಾಟಕ ಏಕೀಕರಣ ಇದಕ್ಕೆ ಯಾರ್ಯಾರು ಸಪೋರ್ಟ್ ಮಾಡಿ ಹೋರಾಟವನ್ನು ಗೆಲ್ಲಿಸಿದ್ರು ಅವ್ರದ್ದು ಕೂಡ ಮುಖವಾಡಗಳನ್ನು ಧರಿಸಿ ನಾವು ಇವತ್ತು ವಿಭಿನ್ನವಾಗಿ ಹೋರಾಟ ಮಾಡೋ ಮುಖಾಂತರ ನಾವು ಇವತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆಗೆ ಸಂಪೂರ್ಣವಾಗಿ ಬೆಂಬಲವನ್ನು ಸೂಚಿಸಿದೆ. ಬಸವರಾಜ್ ಜಾಧವ್ ಅಂತೇಳಿ ನಮ್ಮ ವತಿಯಿಂದ ನಮ್ಮ ಎಲ್ಲ ನಿರ್ದೇಶಕರು, ಅಧ್ಯಕ್ಷರು, ಉಪಾಧ್ಯಕ್ಷರು ಈ ಪ್ರತ್ಯೇಕ ಧಾರವಾಡ ಮಹಾನಗರ ಪಾಲಿಕೆಗೆ ನಮ್ಮ ಹೋರಾಟಕ್ಕೂ ಬೆಂಬಲ, ಪ್ರತ್ಯೇಕ ಮಹಾನಗರ ಪಾಲಿಕೆಗೂ ಬೆಂಬಲ ಸೂಚಿಸ್ತೇವೆ. ಸಾಲಿ ಅಂತೆ ಚನ್ನಬಸಪ್ಪ ನಿಂಗಪ್ಪ ಸಾಲಿ. ನಾವು ಕೂಡ ಇವತ್ತು ಈ ಸತತ 4 ದಿನಗಳಿಂದ ಏನು ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗಬೇಕಂತ ಹೇಳಿ ಏನು ಪಕ್ಷಾತೀತವಾದಂಥ ಒಂದು ಹೋರಾಟ ನಡೀತಾ ಇದೆ. ಅದಕ್ಕೆ ನಾವು ಕೂಡ ನಮ್ಮ ಧಾರವಾಡ ಜಿಲ್ಲಾ ಹಾಪ್ಕಾಮ್ಸ್ ವತಿಯಿಂದ ಬೆಂಬಲವನ್ನು ಘೋಷಿಸುವ ಸಲುವಾಗಿ ಇವತ್ತು ಈ ಹೋರಾಟದೊಳಗೆ ನಾವು ಪಾಲ್ಗೊಂಡಿದ್ದೇವೆ. ಆದಷ್ಟು ಬೇಗ ಈ ಒಂದು ನಿರ್ಣಯ ಪಾಸಾಗಬೇಕು. ಏನು ಕರ್ನಾಟಕ ರಾಜ್ಯ ಸರ್ಕಾರ ಏನು ಒಂದು ವಿಧಾನಸಭೆಯಲ್ಲಿ ಇದನ್ನು ಅನುಮೋದನೆ ಮಾಡಿ ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಿತ್ತು, ಅದು ಇವತ್ತು ರಾಜ್ಯಪಾಲರು ಆ ಸಹಿಯನ್ನು ತಡೆ ಹಿಡಿದಾರ. ಇದಕ್ಕೆ ಏನು ಇವತ್ತು ಬಿ ಜೆ ಪಿಯವರು ಏನು ಇದಕ್ಕೆ ಸಹಕಾರ ಮಾಡ್ತಾ ಇಲ್ಲ, ಆದಷ್ಟು ಬೇಗ ಇವತ್ತು ನಮ್ಮ ಲೋಕಸಭಾ ಸದಸ್ಯರು ಇರ್ಬೋದು, ಈ ಭಾಗದ ಶಾಸಕರುಗಳಿರ್ಬೋದು, ಇವರೆಲ್ಲರೂ ಸೇರಿ ರಾಜ್ಯಪಾಲರ ಮನವೊಲಿಸಿ ಅವರು ಅಂಕಿತ ಹಾಕುವಂತೆ ತಾವು ಒಂದು ಸಹಕಾರವನ್ನು ನೀಡಬೇಕು. ಇಲ್ಲದೆ ಹೋದರೆ ಮುಂದಿನ ದಿನಗಳಲ್ಲಿ ಇದು ಉಗ್ರ ಹೋರಾಟವನ್ನು ತಾಳುವಂಥ ಎಲ್ಲ ಒಂದು ಲಕ್ಷಣ ಇವತ್ತು ಕಾಣ್ತಾ ಇದೆ. ಈ ಹೋರಾಟಕ್ಕೆ ಸದಾ ನಮ್ಮ ಬೆಂಬಲ ಇರುತ್ತೆ. ಪ್ರತ್ಯೇಕ ಪಾಲಿಕೆಯಾಗಿ ಘೋಷಣೆ ಆಗುವವರೆಗೂ ನಾವು ಇಲ್ಲಿಂದ ವಿಶ್ರಮಿಸೋಲ್ಲ ಅನ್ನುವಂಥ ಮಾತನ್ನು ಅಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಬಸವರಾಜ್ ಮೊರಬನ್. ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆಯ ಹೋರಾಟ ಇವತ್ತು 8ನೇ ದಿವಸಕ್ಕೆ ಕಾಲಿಟ್ಟೈತಿ. ಈ ಹೋರಾಟದಲ್ಲಿ ಅತ್ಯಂತ ಮುಂಚಿನಲ್ಲಿರ್ತಕ್ಕಂಥ ಎಲ್ಲ ಬುದ್ಧಿಜೀವಿಗಳು, ಅದರಾಗೆ ಹೆಚ್ಚಿನ ಆಸಕ್ತಿ ವಹಿಸಿ ನಮ್ಮ ಮಾಚಾಪುರ ಸರ್ ಇರ್ಬೋದು, ನಮ್ಮ ದಾನಪ್ಪ ಕಬೀರ್ ಸರ್ ಇರ್ಬೋದು, ಎಲ್ಲ ನಾಯಕರು ಇದಕ್ಕೆ ಅತ್ಯಂತ ಪ್ರೀತಿ ವಿಶ್ವಾಸದಿಂದ ಹೆಚ್ಚು ಆಸಕ್ತಿ ವಹಿಸಿ ಈ ಕಾರ್ಯಕ್ರಮನ ಯಶಸ್ವಿಗೊಳಿಸ್ಯಾರ. ಇವತ್ತು ನಾವು ಧಾರವಾಡ ಜಿಲ್ಲಾ ಹಾಪ್ಕಾಮ್ಸ್ ವತಿಯಿಂದ ನಮ್ಮ ಅಧ್ಯಕ್ಷರಾದಂಥ ಚನ್ನಬಸಪ್ಪ ಸಾಲಿಯವರ ನೇತೃತ್ವದಲ್ಲಿ ಎಲ್ಲ ನಿರ್ದೇಶಕರು ಈ ಹೋರಾಟಕ್ಕೆ ಬಂದು ಈ ಹೋರಾಟದಲ್ಲಿ ಸಂಪೂರ್ಣ ನಾವು ಬೆಂಬಲವನ್ನು ಸೂಚಿಸ್ತೇವೆ ಅಂತೇಳಿ ನಾವು ಈಗಾಗಲೇ ಎಲ್ಲರಿಗೀಗ ಮನವಿಯನ್ನು ಕೊಟ್ಟೇವೆ. ಅದೇ ಥರ ಇವತ್ತು ಇದು ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟ ಇವತ್ತು ಹಿಂದಿಂದಲ್ಲ ನಿನ್ನಿದಲ್ಲ, ಇದು ಸುಮಾರು 10 ವರ್ಷಗಳ ಕಾಲದಿಂದ ಇದು ನಿರಂತರವಾಗಿ ಹಂತವಾಗಿ ಈ ಕಾರ್ಯಕ್ರಮ ಚಾಲೂ ಇದೆ. ಆದ್ದರಿಂದ ಧಾರವಾಡದಿಂದ ನಮ್ಮ ನಿಯೋಗ ಹೋದಾಗ ಮಾನ್ಯ ಶಾಸಕರು ವಿನಯ್ ಕುಲಕರ್ಣಿ ಅವರು ಆ ನಿಯೋಗಕ್ಕೆ ಅತ್ಯಂತ ಗೌರವ ಕೊಟ್ಟು ಸಂಬಂಧಪಟ್ಟ ಇಲಾಖೆ ಸಚಿವರಂತೆ ಕರ್ಕೊಂಡು ಹೋಗಿ ಸಂಬಂಧಪಟ್ಟ ಇಲಾಖೆ ಸಚಿವರಿಗೆ ಎಲ್ಲ ಈ ಸಂಪೂರ್ಣ ಈ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡೋದ್ರಿಂದ ಏನೋ ಅನುಕೂಲತೆ ಇದೆ, ಮಾಡದೇ ಇದ್ರೆ ಏನು ಅನಾನುಕೂಲತೆ ಐತೆ ಅನ್ನೋದನ್ನು ಅವರ ಮನವರಿಕೆ ಮಾಡಿಕೊಟ್ಟಾಗ ಸಂಬಂಧಪಟ್ಟ ಸಚಿವರು ತಕ್ಷಣ ಇದನ್ನು ನಾನು ಕ್ಯಾಬಿನೆಟಿಗೆ ತಂದು ಕ್ಯಾಬಿನೆಟಲ್ಲಿ ಚರ್ಚೆ ಮಾಡಿ ಇದಕ್ಕೆ ನಾನು ಅನುಮೋದನೆ ಕೊಡಿಸ್ತೇನೆ ಅಂತೇಳಿ ವಿಶ್ವಾಸನೆ ಕೊಟ್ಟಿದ್ದರು. ಆ ಪ್ರಕಾರ ನಮ್ಮ
ಸಂಬಂಧಪಟ್ಟ ಸಚಿವರು ಅದನ್ನು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ರು ಅಂತ ನಾವು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಇದು ಸುಮಾರು ಕ್ಯಾಬಿನೆಟ್ನಲ್ಲಿ ನಡೆದು ಇವತ್ತು 9 ತಿಂಗಳಾಯ್ತು. ರಾಜ್ಯಪಾಲರು ಇವತ್ತಿನವರೆಗೆ ಅದಕ್ಕೆ ಅಂಕಿತ ಹಾಕಿಲ್ಲ. ಆದ್ದರಿಂದ ದಯವಿಟ್ಟು ಕೂಡಲೇ ರಾಜ್ಯಪಾಲರು ವಿಳಂಬನೆ ಮಾಡದೆ ಇದಕ್ಕೆ ಅಂಕಿತ ಹಾಕಬೇಕು. ಇಲ್ಲದಿದ್ದರೆ ಮುಂದಿನ ಹೋರಾಟದಲ್ಲಿ ಏನಾದರೂ ಅಹಿತಕರ ಘಟನೆ ನಡೆದರೆ ಈ ಕ್ಷೇತ್ರದ ಶಾಸಕರಾದ ಅರವಿಂದ್ ಬೆಲ್ಲದವರು ಮತ್ತು ಪ್ರಹ್ಲಾದ್ ಜೋಶಿಯವರು ನೇರ ಹೊಣೆಗಾರರು ಆಗ್ತಾರೆ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಅರ್ಜುನ್ ಪತ್ರಿನವರು ಅಂತೇಳಿ ಜಿಲ್ಲಾ ಅಪ್ಕಾಂಶ ನಿರ್ದೇಶಕರು ಧಾರವಾಡ.